ಪಪ್ಪಿ ಟಾಟಾ. ಪಪ್ಪಿ ಬಾಯ್. ಬಾಯ್ ಬಾಯ್ ಪಪ್ಪಿ. ಟೈಮ್ 4:45. ಪಾಪ ಬಿಟ್ಟೋಗ್ತಿದ್ದೀವಿ ಅಂತ. ಬ್ಯಾಗ್ ತಗೊಳ್ರಿ. ಬ್ಯಾಗ್ ತಗೊ. ಬಾ ನಮ್ಮನ. ಪಪ್ಪಿ ನೀನು ಬರಂಗಿಲ್ಲ, ನಿನ್ನ ಅಮ್ಮ ಕರ್ಕೊಂಡು ಹೋಗ್ತೈತಿ. ಬಾ ಬಾ ಪಪ್ಪಿ. ಬಾಮ್ಮ ಒಳಗಡೆ ಹೋಗಮ್ಮ. ಜಾಣ ಅಲ್ಲ, ಒಳಗಡೆ ಹೋಗು. ಹೋಗು ಒಳಗಡೆ ಹೋಗು. ಹೋಗು. ಅಲ್ಲ ಇರು, ಬರ್ತೀವಿ. ಬಾಯ್ ಪಪ್ಪಿ. ಹಠ ಮಾಡ್ತಿದ್ದಾಳು ಬರ್ತೀನಿ ಅಂತ, ಏನು ಎದ್ರಲ್ಲ ಅವಳು. ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. 4:45 ಟೈಮ್. ಆಹಾ ಏನು ಚಳಿ ಇದೆ. ಬಸ್ಸಲ್ಲಿ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ವಿ. ಮೇನ್ ರೋಡಿಂದ ಹೋಗ್ಬೇಕಿತ್ತು. ಇಲ್ಲೆಲ್ಲ ನಾಯಿಗಳು ಭಾಳ ಅಟ್ಟಿಸ್ಕೊಂಬಂದ್ಬಿಡ್ತಾವು. ನೋಡಿ ನೋಡಿ ನೋಡಿ. ಫ್ಲಾಶ್ ಬಿಡಬೇಡ. ಏಕೆ ಮಕ್ಕಳಿರ್ತವೆ, ಒಂಚೂರು ನೋಡ್ತಿದ್ದೀರಿ. ನಮ್ಮ ಕೆಲ್ಸಜ್ಜಿ ನೋಡಿ ಅಲ್ಲಿ ಯಾರೋ ಹೂನ ಕೀಳ್ತಾ ಇದ್ದಾರೆ ಇಷ್ಟು. ನಾನೇ ನಾಯಿಗೆ ಹೋಗಿ ಹಾಕ್ತೀನ ಫ್ಲ್ಯಾಶು. ಗಾಡಿ ಬೀಳ್ಸಿದಾರ. ಲಾಸ್ಟ್ ಟೈಮ್ ಇಲ್ಲಿ ನಾಯಿ ಹಿಂದಿಂದ ಬರ್ತಿದ್ವು ನಮ್ಮನ. ಹೇಳಿದ್ದೀನಿಲ್ಲ ಮಾಡು. ಅವೇನು ನಾಯಿ ಗೊತ್ತಿಲ್ದಂಗೆ ವಿಡಿಯೋ ಮಾಡ್ತಿದ್ದೀನಿ. ಫುಲ್ಲು ಚಳಿ ಇದೆ ದಾವಣಗೆರೆ. ವಾರದಿಂದ ಅಷ್ಟು ಚಳಿ ಇರೋದು ದಾವಣಗೆರೆಯಲ್ಲಿ. ಸಿಕ್ಕಾಪಟ್ಟೆ ಚಳಿ ಇದೆ. ಈ ಲೆವೆಲಿಗೆ ಚಳಿ ದಾವಣಗೆರೆಯಲ್ಲಿ ಇದೆ. ಫಸ್ಟ್ ಟೈಮ್ ಏನೋ. ಇದೇ ಬಸ್ ಸ್ಟಾಪ್, ನಮ್ಮ ದಾವಣಗೆರೆ ಬಸ್ ಸ್ಟಾಪ್. ಬಸ್ಸಿನೂ ಬಂದಿರಲ್ಲ, ಇವ್ರು ಅರ್ಜೆಂಟ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ. ಬುಕ್ ಮಾಡಿದ್ದೀವಿ ಆಲ್ರೆಡಿ. ಇಲ್ಲಿ ಬ್ಯಾಗ್ ತೊಗೊಳಮ್ಮ. ಪಾಪ ಹೇಗೆ ಬೆಂಕಿ ಕಾಸ್ತಾ ಇದ್ದಾರೆ ಚಳಿಗೆ ನೋಡಿ. ಅಷ್ಟು ಚಳಿ. ಈಗ ಟೈಮ್ 4:52. ನಮ್ಮ ಮನೆಯಿಂದ ಬಸ್ ಸ್ಟಾಪಿಗೆ ಇಷ್ಟೇ ದೂರ ಇರೋದು. 4:45ಗೆ ಬಿಟ್ವಿ. ಜಸ್ಟ್ 7 ಮಿನಿಟ್ಸಲ್ಲಿ ಆಲ್ರೆಡಿ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಬ್ಯಾಂಗ್ಳೂರ್ಗೆ ಹೋಗ್ತಿರೋದು ನನಗೆ ಹಾಸ್ಪಿಟಲ್ ಚೆಕಪ್ಪಿಗೆ. ಕಾರಲ್ಲಿ ಹೋಗ್ತಿಲ್ಲ ಈ ಸರಿ, ಬಸ್ಸಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ಮೇಡಮ್ಮವ್ರು ಸಹ ಬರ್ತಾ ಇದ್ದಾರೆ. ಅವ್ರು ಬರ್ತಾ ಇರೋದು ಒಂದು ಮೂವಿ ಆಡಿಷನ್ಗೆ. ಯಾವಾಗಲೂ ವಿಡಿಯೋದಲ್ಲಿ ಬಸ್ ಸ್ಟಾಪ್ ಹೊರಗಡೆದು ತೋರಿಸ್ತಾ ಇದ್ವಿ. ಈಗ ನೋಡಿ ಬಸ್ ಸ್ಟಾಪ್ ಒಳಗಡೆ. ಏನಕ್ಕೆ ಇವರೆಲ್ಲ ಇಲ್ಲಿ ಮಲಗಿದ್ದಾರೆ ನಿಜವಾಗ್ಲೂ ಗೊತ್ತಿಲ್ಲ. ಮೇ ಬಿ ಬಸ್ಸಿಗೆ ವೆಯ್ಟ್ ಮಾಡ್ತಿರ್ಬೇಕು, ಇಲ್ಲ ಬೇರೆ ಊರಿಂದ ಬಂದಿರ್ಬೋದು. ನಮ್ಮ ದಾವಣಗೆರೆ ಬಸ್ ಸ್ಟಾಪ್ದು ಒಳಗಡೆದು ವ್ಯೂನ ಫಸ್ಟ್ ಟೈಮ್ ನಾನು ತೋರಿಸ್ತಾ ಇರೋದು. ಯಾವಾಗಲೂ ಕಾರ್ಗೆ ಹೋಗ್ತಿದ್ವಿ, ಬಟ್ ಈ ಸರಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಪವರ್ ಪ್ಲಸ್ಸಲ್ಲಿ ಹೋಗೋಣ ಅಂದರು. ನನಗೆ ಆಗಲ್ಲ, ವಿಂಡೋ ಓಪನ್ ಇರಬೇಕು, ಎ ಸಿ ಇದ್ದರೆ ಆಗಲ್ಲ ನನಗೂ ನಮ್ಮನಂಗೂ. ಅದಕ್ಕೆ ರಾಜಹಂಸ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿ ಬಂದು ನಿಂತಿದೆ. ನಾನು ಈ ಕಡೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಬುಕ್ ಮಾಡಿದ್ದೀವಿ ಆಲ್ರೆಡಿ. 5 o'clock ಹೊರಟಿಲ್ಲ, ಬಸ್ ಬಂದಿದೆ. 5:15 ಹೊರಡುತ್ತೆ. ಇವರಿಬ್ಬರು ಆ ಕಡೆ ಕೂತ್ಕೊಂಡು ನನ್ನನ್ನು ಈ ಕಡೆ ಕೂರಿಸ್ಬಿಟ್ಟಿದ್ದಾರೆ. ದಾವಣಗೆರೆಯಿಂದ ಹೊರಟಿದ್ದೆ ಬಸ್ಸು. ನೆಕ್ಸ್ಟ್ ಬ್ಯಾಂಗ್ಳೂರ್ ರೀಚ್ ಆದಮೇಲೆ ವಿಡಿಯೋ ಮಾಡ್ತೀನಿ. ಬಸ್ ಹಿಡಿದು ಆಟೋ ಹತ್ಕೊಂಡು ಇಲ್ಲಿಂದ ನಾಗರಬಾವಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ನಮ್ಮನೊಂದು ಆಡಿಷನ್ ಇದೆ ಮೂವಿದು, ಮುಗಿಸ್ಕೊಳ್ಳೋಣ ಅಂತ. ಅಲ್ಲಿಂದ ಓಟಿಸ್ ಹಾಸ್ಪಿಟಲ್ಗೆ ಹೋಗ್ತೀವಿ. ಇವರೇ ಶಿವಣ್ಣ ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು. ಇಂಜಿನಿಯರಿಂಗ್ ಓದಿ ಬ್ಯಾಂಗ್ಳೂರಲ್ಲಿ ಆಟೋ ಓಡಿಸ್ತಿದ್ದಾರೆ ಪಾಪ. ಏನು ಶಿವಣ್ಣ ಹೇಳು ಶಿವಣ್ಣ. ಇರಲಿ ಮಾತಾಡು. ಇರಲ್ಲಿ ನಿನ್ನ ವಾಯ್ಸ್ ಕೇಳಲ್ಲ, ಮೈಕ್ ನಾನು ಹಾಕ್ಕೊಂಡಿದ್ದೀನಿ, ಮಾತಾಡು. ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ನಿನ್ನ ಐರಾವತದಲ್ಲಿ ನಮ್ಮನ್ನು ನಾಗರಬಾವಿ ಕರ್ಕೊಂಡು ಹೋಗ್ತಿದ್ದೀಯಾ? ಇರಲಿ ಹೇಳು ಶಿವಣ್ಣ, ನೀನು ಯಾರಂತ ವ್ಲಾಗಲ್ಲಿ ಹಾಕ್ತೀನಿ ಹೇಳು. ನಮ್ಮನ ಪಪ್ಪನ ಲವರ್ ಅಂತಲೇ ಹಾಕ್ತೀನಿ, ಫಸ್ಟ್ ಲವರ್ ಅಂತ ಅಂದು. ಅಯ್ಯೋ ಯಾವಾಗಲೂ ಮಾಡ್ತೀವಿ. ಮೈಕ್
ಅಂತ ಹೇಳ್ಕೊಟ್ಟಿಲ್ಲ, ಆದ್ರೆ ಕಲ್ಲಿರೋ ದಾರಿಲೆ ಬರಿಗಾಲಲ್ಲಿ ಹೇಗ್ ನಡಿಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನಂಗೆ ಅಷ್ಟು ಸಾಕು, ನಾನು ನನ್ನ ಗುರಿ ಮುಟ್ಟೆ ಬಿಡ್ತೀನಿ. ನಾವು ಬ್ಯಾಂಗ್ಳೂರಲ್ಲಿ ಬಂದಾಗೆ ನಾನ್ ವೆಜ್ನ ಹುಡ್ಕೊಂಡು ತಿನ್ನೋದು. ಏನು ಮಾಡ್ತೀವಿ, ಬೀಗ್ರು ಮನೆ ಮಾಡೂಟ ನಾಗರಬಾವಿಯಲ್ಲಿ ACK ಫ್ಯಾಮಿಲಿ ರೆಸ್ಟೋರೆಂಟ್ ಇರುತ್ತೆ ಅಂತ ಬಂದ್ವಿ. ಅವ್ರಿನ್ನೂ ½ ಹೇಳಿದ್ರು. ½ ಯಾಕೆ ಕಾಯ್ಬೇಕು, ಅದಕ್ಕೆ ಅಲ್ಲಿಗೆ ಹೋಗೋಣ, RR ನಗರಕ್ಕೆ. ಇನ್ನು 3 ಕಿಲೋಮೀಟರ್ ಇದೆ ಆಹಾರ ಹೋಟೆಲ್ ಬರೋದಕ್ಕೆ. ಆದರೆ ನಮ್ಮನೇಲಿ ಎಕ್ಸೈಟ್ಮೆಂಟು, ಸ್ಮೈಲು ನೋಡ್ರಿ. ಆಹಾರ ಹೋಟೆಲ್ಗೆ ಹೋಗೋದಕ್ಕೆ ನಕ್ಬಿಟ್ಲು ಬಸ್ ಪೂರ್ತಿ ವಾಮಿಟ್ ಮಾಡ್ಕೊಂಡು. ಶಿವಣ್ಣ ಅನ್ಲಿಮಿಟೆಡ್ ಊಟಕ್ಕೆ ಕರ್ಕೊಂಬಂದಿದ್ದಾರೆ ನಮ್ಮನೇಲಿ. ನಾವು ಅದಕ್ಕೆ ಏನು ಮಾಡ್ತಿದ್ವಿ ಗೊತ್ತಾ, ಮೊಸರು ಬಜ್ಜಿ ಹೇಳಕ್ ಬಚ್ಚಿಟ್ಟು ಹೋಗ್ತಿದ್ವಿ ನಾನು ಹೇಳ್ತಾ ಇರೋದು ಇಬ್ರು ಒಂದೇ ಸೆಟ್ಟಿಂಗ್ ಮಾಡ್ತಾ ಏನಾಗ್ತಾನೆ ಮಾಡೋದಿಲ್ಲ. ಅವನು ಮನೆ ತಂದಿದ್ದು ಕೊಡಿ ತಿನ್ನಿಸ್ದ ನಾನು ತಿನ್ನಲ್ಲ ನಾನು ಅಂತ ಹೇಳ್ದೆ ಹೇಳ್ತಿದ್ದೆ. ಸ್ವಲ್ಪ ತಿನ್ರಿ ಅಂತ ಅಂದು. ನಾನು ಹೇಳ್ದೆ ನಿಮಗೆ ಸ್ವಲ್ಪ ತಿನ್ರಿ, ಜಾಸ್ತಿ ತಿನ್ಬೇಡ್ರಿ ಅಂತ. ಇಲ್ಲ ನನ್ನ ಫೇವ್ರೆಟ್ ಪೆಪ್ಪರ್ ಡ್ರೈ ಇದ್ದ. ಪೆಪ್ಪರ್ ಡ್ರೈ ಇನ್ನೊಂದು ಟೇಸ್ಟ್ ಎಲ್ಲ ಪೆಪ್ಪರ್ ಡ್ರೈ ಅಲ್ಲಿ ಒಳ್ಳೆ ಊಟ ಮಾಡಿಕೊಂಡು ಬೀಡ ತಿನ್ಕೊಂಡು ಈಗ ಫೋರ್ಟಿಸ್ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ಇದು ಕನ್ವೆನ್ಷನ್ ಹಾಲ್. ಏನದು 500 ಮೆಂಬರ್ಸ್ ಕೂರ್ಬೋದು. ನೋಡಿ ಫೋರ್ಟಿಸ್ ಹಾಸ್ಪಿಟಲ್ ಹೇಗಿದೆ. ಹಾಸ್ಪಿಟಲಲ್ಲಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ. JP ನಮ್ಮನೆಗೆ JP ನಗರಕ್ಕೆ ಕರ್ಕೊಂಡು ಹೋಗ್ಬೇಕಂತೆ ಶಾಪಿಂಗಿಗೆ. ಫೋರ್ಟಿಸ್ ಹಾಸ್ಪಿಟಲ್, ಬ್ಯಾಂಗ್ಳೂರು, ಬನ್ನೇರ್ಘಟ್ಟ ರೋಡ್. ನಮ್ಮ ಮೇಡಮ್ಮರ್ ಎನರ್ಜಿ ನೋಡು. ಬಸ್ ಸ್ಟಾಪಿಗೆ ಹೋಗ್ಬೇಕಾದ್ರೆ ಬಂದು ಸ್ವೆಟರ್ನ ನೋಡ್ತಾ ಇದ್ದಾಳೆ. ಏನಿದು ಮ್ಯಾಟೇ ಸ್ವೆಟರ್ ಅಂದ್ಕೊಂಡು ಗಾಡಿ ಇಳಿದು ಓಡೋಡ್ ಬಂದು ಮ್ಯಾಟ್ ಅದು ಸ್ವೆಟರ್ ಅಂದ್ಕೊಂಡು ಫೈನಲಿ ಹಾಸ್ಪಿಟಲಿಂದ ಹೋಗಿ ಬಂದು ಬಸ್ ಹತ್ಕೊಂಡು ಹೊರಡ್ತಾ ಇದ್ದೀವಿ. ಏನೂ ಶಾಪಿಂಗ್ ಮಾಡಿಲ್ಲ, ಏನೂ ಇಲ್ಲ, ಬರೀ ಹಾಸ್ಪಿಟಲು ಅಲ್ಲಿ ಇಲ್ಲಿ ಅಡ್ಡಾಡಿದ್ದಾಯಿತು. ಬಾಯ್ ಬಾಯ್ ಬ್ಯಾಂಗ್ಳೂರ್. ಬೆಂಗಳೂರಿಂದ ದಾವಣಗೆರೆಗೆ ಹೊರಡ್ತಾ ಇದ್ದೀವಿ. ಫೈನಲಿ ಮತ್ತೆ ನಮ್ಮ ದಾವಣಗೆರೆಗೆ ಬಂದು ಬಸ್ ಗಾಡಿ ತರಕ್ಕೆ ಹೋದ್ರು. ಮಾರ್ನಿಂಗ್ 5ಗೆ ಹೊರಟಿದ್ವು, ಇವಾಗ ಟೈಮು 11 o'clock. ಈಗ ಬಸ್ ಸ್ಟಾಪಿಂದ ಪ್ರೇಮಮ್ಮ ಮನೆಗೆ ಹೋಗ್ತೀವಿ. ಪ್ರೇಮಮ್ಮ ಮನೆಗೆ ಹೋದ ತಕ್ಷಣ ನನ್ನ ಸಣ್ಣ ಪಾಪು ಎಗ್ರಿ ಬರ್ತಾ ಇರ್ತೈತೆ. ಬೆಳಗ್ಗೆ ಅವಳನ್ನ ಬಿಟ್ಟೋಗ್ಬಿಟ್ಟಿದ್ದೀವಿ ನಮ್ಮ ಮನೇಲಿ. ಅಲ್ಲಿಂದ ಅಮ್ಮ ಬಂದು ಕರ್ಕೊಂಡೋಗಿದ್ದಾರೆ ಅವ್ರ ಮನೆಗೆ. ದಾವಣಗೆರೆ ಬಸ್ ಸ್ಟಾಪೇ ನಾನು ನೋಡಿರಲಿಲ್ಲ. ನಮ್ಮನ ಕೃಪೆಯಿಂದ ನಾನು ನೋಡ್ತಾ ಇರೋದು. ನಮ್ಮನ ಶೂಟಿಂಗಿಗೆ ಕರ್ಕೊಂಡೋಗಿ ಅಮ್ಮ ಮನೆಗೆ ಬರಬೇಡ್ರಿ, ಪಪ್ಪಿ ಮಲಗಿದ್ದಾಳೆ, ಬೆಳಗ್ಗೆ ಬಂದು ಕರ್ಕೊಂಡೋಗ್ರಿ ಅಂತ ಹೇಳಿದರು. ಆದರೂ ನಾವು ಬರ್ತೀವಿ ಅಂತ ಹೇಳಿದ್ರಿ, ಯಾಕಂದರೆ ನಮ್ಮ ಪಪ್ಪಿ ನಮ್ಮನ್ನು ಬಿಟ್ಟು ಇರೋದೇ ಇಲ್ಲ. ಈಗ ನೋಡ್ರಿ, ಪಪ್ಪಿ ಅಂದರೆ ಸಾಕು ಹೆಂಗೆ ಓಡಿ ಬರ್ತೈತೆ ಅದು ಕಣ್ಣ. ಒಂದು ನಿಮಿಷ ಸರಿ ನಮ್ಮನ್ನ ಹಿಂಗೆ ಸರ್ಕ ನಮ್ಮನ್ನ. ಅವಳಂತ ನಾನು ಅಲ್ಲಿಂದ ಅವಳು ಎಗ್ರೆಟ್ ಮಾಡೋದಕ್ಕೆ ವಿಡಿಯೋ ಮಾಡ್ಕೊಂಡ್ ಬರ್ತಿದ್ದೀನಿ. ಪಪ್ಪಿ ಅವಳು ನಾನು ಅಲ್ಲಿಂದ ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ. ಪಪ್ಪಿ 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 ಓನ ಬಂಗಲಿ